ಈ ಥರ ಹೊಸತನ ಅಂತ ಇಟ್ಕೊಂಡು ಏನೋ ಬದಲಾವಣೆ ಮಾಡಬೇಕು ಅಂತ ಬಂದಿರ್ತೀರಿ, ಆರಂಭದಲ್ಲೇ ಈ ಥರ ಆದಾಗ ಭಾಳ ಡಿಸ್ಕರೇಜಿಂಗ್ ಅನಿಸ್ತದೆ ನಮ್ಮ ಯೂತ್ಸಿಗೆ. ಯಾಕಂದರೆ ನೀವು ನೋಡಿದ್ರೆ ನಮ್ಮ ಕರ್ನಾಟಕನಲ್ಲಿ ನಾವು ಎಲ್ಲಕ್ಕಿಂತ ಚಿಕ್ಕವರು. ಆಮೇಲೆ ನಾವು ಒಬ್ಬರು ಯೂತ್ಸು ಈಗ ಒಂದು ಆಪರ್ಚುನಿಟಿನಲ್ಲಿ ನಾವು ಮುಂದೆ ಎಲೆಕ್ಷನ್ನು ಎಷ್ಟು ಚೆನ್ನಾಗಿ ನಡ್ಸೋಕ್ಕೆ ಎಲ್ಲರನ್ನ ಭೇಟಿ ಆಗೋದು, ಧರ್ಮ ನೋಡಲ್ಲ, ಜಾತಿ ನೋಡಲ್ಲ, ಎಲ್ಲರನ್ನ ಕೆಲ್ಸಗಳ ಬಗ್ಗೆ ಅಷ್ಟೇ ಮಾತಾಡ್ಕೊಂತ ಮುಂದೆ ಹೆಜ್ಜೆ ಇಟ್ವಿ. ಆದರೆ ಇವರೆಲ್ಲ ಆ ಒಳ್ಳೆತನ, ಆ ಒಳ್ಳೆ ಮನ್ಸು ಬಿಟ್ಟು ಇಂಥವೇ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ಏನೈತಿ, ದುಗ್ಗಮ್ಮನೇ ನೋಡ್ಕೊಂಡ್ರು, ನಮ್ಮ ಜನ ಅವ್ರ ಮತಗಳ ಜೊತೆನೇ ನೋಡ್ಕೊಂಡ್ರು ಸರ್. ಈಗ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಅಂದರೆ ಹೊಸ ನೂತನ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದಿದೆ. ತಾವು ಹೊಸಬರು, ತುಂಬ ಜೋಶಲ್ಲಿ ಓಡಾಡ್ತಾ ಇದ್ದೀರಿ, ಇನ್ನೂ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ ಏನೋ ಅಂತ. ಇದೆಲ್ಲ ನನ್ನ ಹೈಕಮಾಂಡ್ ಮೇಲೆ, ಡಿ ಕೆ ಸಾಹೇಬ್ರ ಮೇಲೆ, ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, ಅವ್ರ ಮೇಲೆ ಐತೆ ರೀ ಸರ್. ಅದು ನನ್ನ ದೃಷ್ಟಿನಲ್ಲಿ ಹಂಗೆ ಸಿಕ್ಕರೆ ನನಗೂ ನಮ್ಮ ಡಿಸ್ಟ್ರಿಕ್ನಲ್ಲಿ, ನಮ್ಮ ತಾಲೂಕಿನಲ್ಲಿ ಜಾಸ್ತಿ ಅನುದಾನ ತರೋದು ಇರ್ತೈತಿ. ಸೊ ಹಿಂದೆಂತೂ ಸರ್ಕಾಣಲ್ಲ ಸರ್. ಯಾಕಂದರೆ ಹಂಗೆ ಸಿಕ್ಕರೆ ನಾನು ಇನ್ನೂ ಜಾಸ್ತಿ ಕೆಲ್ಸಗಳು ಮಾಡಿಸ್ಬೋದು, ಇನ್ನೂ ಫೈನಾನ್ಷಿಯಲ್ ಸ್ಟ್ರೆಂತ್ ಸಿಗ್ತೈತಿ ನಮ್ಮ ಡಿಸ್ಟ್ರಿಕ್ನಲ್ಲಿ ಕೆಲ್ಸಗಳು ಮುಂಬರೋಕ್ಕೆ. ಸೊ ಏನಾರ ಡಿಸಿಷನ್ ಇರಲಿ, ನಾನು ವೆಲ್ಕಮ್ ಮಾಡ್ತೀನಿ ರೀ. ಬಂದರೆ ಚೆನ್ನಾಗಿ ಹೊಸ ನೂತನ ಕೊಟ್ಟ ಯಾರು ಚೆನ್ನಾಗಿಲ್ಲ ಅಂತಾರೆ? ಇಲ್ಲ, ಅದೇನೈತಿ, ನಾನು ಈಗೇನ ನೂತನ ಶಾಸಕ, ಯಾರ್ಯಾರು ಮಿನಿಸ್ಟರ್ಸ್ ಇದ್ದಾರೆ, ಯಾರ್ಯಾರು ಮಿನಿಸ್ಟರ್ಸ್ ಆಗ್ತಾರೆ, ಅವರೆಲ್ಲರ ಜೊತೆಗೆ ಕೆಲಸ ಮಾಡಿ ನಮ್ಮ ಡಿಸ್ಟ್ರಿಕ್ಟಿಗೆ, ನಮ್ಮ ತಾಲೂಕಿಗೆ ಅನುದಾನ ತರೋದ್ರಲ್ಲಿ ನಾನು ಸಮರ್ಥವಾಗಿರ್ತೀನಿ. ಹೊಸ ಸಂಪುಟ ರಚನೆ ಸಮಯದಲ್ಲಿ ಈ ಆಡಿಯೋ ವೈರಲ್ ಆಗಿದ್ದು, ಅದು ಇದು ಒಂದು ಷಡ್ಯಂತ್ರ ಅಂತ ಅವ್ರ ಕಡೆಯವರು ಹೇಳ್ತಿದ್ದಾರೆ. ಸತ್ಯ ಷಡ್ಯಂತ್ರ ಹೆಂಗಾಗ್ತದೆ? ಏನೈತಿ ಸತ್ಯ, ಅದು ಹೊರಗೆ ಬರಲೇಬೇಕು ರೀ, ಇವತ್ತಿಲ್ಲ ಅಂದರೆ ನಾಳೆ. ಅದೇನೂ ಇಲ್ಲ, ಅದೆಲ್ಲ ಇದು ಮಾತಾಡೋರು ನೂರಾಗ ಒಂದು ಮಾತಾಡ್ತಾರೆ ರೀ ಸರ್. ಕೆಲ್ಸಗಳು ನಾವೆಲ್ಲರೂ ಮುಂದುವಯ್ಯೋಣ. ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಕಾರ್ಯಕರ್ತರಿಗೆ ಅದೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ನೀವು ನೋಡಿದ್ರಿ, ಎಲೆಕ್ಷನ್ ಆದಮೇಲೂ ಒಂದು ತಿಂಗಳಿತ್ತು ರಿಸಲ್ಟ್ ಘೋಷಣೆ ಅದರಲ್ಲಿ. ಸೊ ಒಂದು 2-3 ದಿನ ಆದಮೇಲೆ ನಮ್ಮ ಹೈಕಮಾಂಡ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡ್ರು. ಒಬ್ಬರಿಬ್ಬರು ಯಾರು ಏನಿಂತ ಕೆಲಸ ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು. ಸೊ ಕಾಂಗ್ರೆಸ್ ಪಕ್ಷ ಏನೈತಿ, ಯಾವಾಗಲೂ ಕಾರ್ಯಕರ್ತರ ಪರವಾಗಿ, ಲಾಯಲ್ಟಿ ಪರವಾಗಿ ಐತಿ ಅಂತಲೇ ಸ್ಟ್ರಿಕ್ಟಾಗಿ ತೋರಿಸ್ಬಿಟ್ರು ಎಲ್ಲರಿಗೂ. ಸೊ ಕಾರ್ಯಕರ್ತರಿಗೂ ಭಾಳ ಸಂತೋಷ ಆಯಿತು ಸರ್. ಯಾಕಂದರೆ ಕಾರ್ಯಕರ್ತರಿಗೆ ಗೊತ್ತಾಯಿತು, ಅದು ಯಾರು ಕೆಲಸ ಸರಿಯಾಗಿ ಮಾಡ್ತಾರೆ, ಯಾರು ಪಾರ್ಟಿ ಲಾಯಲ್ಟಿ ಇರ್ತೈತಿ, ಯಾರು ಈ ಕೊನೆಗೆ ನಂದೇನೆಂದರೆ, ಈ ಜನ ಇರ್ತಾರೆ ರೀ ಸರ್, ಮತದಾರರು ಇರ್ತಾರೆ, ಮತದಾರರು ಪಕ್ಷಕ್ಕೆ ಲಾಯಲ್ಟಿ ಇರ್ತೈತೆ ರೀ ಸರ್. ಅವರನ್ನೇ ಹಿಂಗೆ ಆಟಾಡ್ಸೋದು ತಪ್ಪು ಸರ್. ಅವರು ವಿಶ್ವಾಸ ಏನೈತಲ್ರಿ ಸರ್, ಅದನ್ನು ಬಂಗ್ ಮಾಡೋದು ಭಾಳ ತಪ್ಪು. ಸೊ ಅದು ಪಾರ್ಟಿನೇ ಘೋಷಣೆ ಮಾಡ್ತು, ಅದು ನಾವು ಯಾವಾಗಲೂ ಸಪೋರ್ಟ್ ಮಾಡ್ತೀವಿ. ನಮ್ಮ ಪಕ್ಷ ಪರವಾಗಿ, ನಮ್ಮ ಮತದಾರರ ಪರವಾಗಿ ಯಾರಿದ್ದಾರೆ ಅವರನ್ನೇ ಸಪೋರ್ಟ್ ಮಾಡ್ತೀವಿ, ಅವರನ್ನೇ ಬೆಳೆಸ್ತೀವಿ ಅಂತ ಪಾರ್ಟಿ ಘೋಷಣೆ ಮಾಡಿದ್ರೆ ಭಾಳ ಒಳ್ಳೆ ಸ್ಟ್ಯಾಂಡ್ ತಗೊಂತ್ರಿ ಸರ್. ಈ ಥರ ಹೊಸತನ ಅಂತ ಇಟ್ಕೊಂಡು ಏನೋ ಬದಲಾವಣೆ ಮಾಡಬೇಕು ಅಂತ ಬಂದಿರ್ತೀರಿ, ಆರಂಭದಲ್ಲೇ ಈ ಥರ ಆದಾಗ ಭಾಳ ಡಿಸ್ಕರೇಜಿಂಗ್ ಅನಿಸ್ತದೆ ನಮ್ಮ ಯೂತ್ಸಿಗೆ. ಯಾಕಂದರೆ ನೀವು ನೋಡಿದ್ರೆ ನಮ್ಮ ಕರ್ನಾಟಕನಲ್ಲಿ ನಾವು ಎಲ್ಲಕ್ಕಿಂತ ಚಿಕ್ಕವರು. ಆಮೇಲೆ ನಾವು ಒಬ್ಬರು ಯೂತ್ಸು ಈಗ ಒಂದು ಆಪರ್ಚುನಿಟಿನಲ್ಲಿ ನಾವು ಮುಂದೆ ಎಲೆಕ್ಷನ್ನು ಎಷ್ಟು ಚೆನ್ನಾಗಿ ನಡ್ಸೋಕ್ಕೆ ಎಲ್ಲರನ್ನ ಭೇಟಿ ಆಗೋದು, ಧರ್ಮ ನೋಡಲ್ಲ, ಜಾತಿ ನೋಡಲ್ಲ, ಎಲ್ಲರನ್ನ ಕೆಲ್ಸಗಳ ಬಗ್ಗೆ ಅಷ್ಟೇ ಮಾತಾಡ್ಕೊಂತ ಮುಂದೆ ಹೆಜ್ಜೆ ಇಟ್ವಿ. ಆದರೆ ಇವರೆಲ್ಲ ಆ ಒಳ್ಳೆತನ, ಆ ಒಳ್ಳೆ ಮನ್ಸು ಬಿಟ್ಟು ಇಂಥವೇ ಮಾಡೋಕ್ಕೆ ನೋಡ್ತಾರೆ. ಅದಕ್ಕೆ ಏನೈತಿ, ದುಗ್ಗಮ್ಮನೇ ನೋಡ್ಕೊಂಡ್ರು, ನಮ್ಮ ಜನ ಅವ್ರ ಮತಗಳ ಜೊತೆನೇ ನೋಡ್ಕೊಂಡ್ರು ಸರ್. ಈಗ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಅಂದರೆ ಹೊಸ ನೂತನ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದಿದೆ. ತಾವು ಹೊಸಬರು, ತುಂಬ ಜೋಶಲ್ಲಿ ಓಡಾಡ್ತಾ ಇದ್ದೀರಿ, ಇನ್ನೂ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ ಏನೋ ಅಂತ. ಇದೆಲ್ಲ ನನ್ನ ಹೈಕಮಾಂಡ್ ಮೇಲೆ, ಡಿ ಕೆ ಸಾಹೇಬ್ರ ಮೇಲೆ, ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, ಅವ್ರ ಮೇಲೆ ಐತೆ ರೀ ಸರ್. ಅದು ನನ್ನ ದೃಷ್ಟಿನಲ್ಲಿ ಹಂಗೆ ಸಿಕ್ಕರೆ ನನಗೂ ನಮ್ಮ ಡಿಸ್ಟ್ರಿಕ್ನಲ್ಲಿ, ನಮ್ಮ ತಾಲೂಕಿನಲ್ಲಿ ಜಾಸ್ತಿ ಅನುದಾನ ತರೋದು ಇರ್ತೈತಿ. ಸೊ ಹಿಂದೆಂತೂ ಸರ್ಕಾಣಲ್ಲ ಸರ್. ಯಾಕಂದರೆ ಹಂಗೆ ಸಿಕ್ಕರೆ ನಾನು ಇನ್ನೂ ಜಾಸ್ತಿ ಕೆಲ್ಸಗಳು ಮಾಡಿಸ್ಬೋದು, ಇನ್ನೂ ಫೈನಾನ್ಷಿಯಲ್ ಸ್ಟ್ರೆಂತ್ ಸಿಗ್ತೈತಿ ನಮ್ಮ ಡಿಸ್ಟ್ರಿಕ್ನಲ್ಲಿ ಕೆಲ್ಸಗಳು ಮುಂಬರೋಕ್ಕೆ. ಸೊ ಏನಾರ ಡಿಸಿಷನ್ ಇರಲಿ, ನಾನು ವೆಲ್ಕಮ್ ಮಾಡ್ತೀನಿ ರೀ. ಬಂದರೆ ಚೆನ್ನಾಗಿ ಹೊಸ ನೂತನ ಕೊಟ್ಟ ಯಾರು ಚೆನ್ನಾಗಿಲ್ಲ ಅಂತಾರೆ? ಇಲ್ಲ, ಅದೇನೈತಿ, ನಾನು ಈಗೇನ ನೂತನ ಶಾಸಕ, ಯಾರ್ಯಾರು ಮಿನಿಸ್ಟರ್ಸ್ ಇದ್ದಾರೆ, ಯಾರ್ಯಾರು ಮಿನಿಸ್ಟರ್ಸ್ ಆಗ್ತಾರೆ, ಅವರೆಲ್ಲರ ಜೊತೆಗೆ ಕೆಲಸ ಮಾಡಿ ನಮ್ಮ ಡಿಸ್ಟ್ರಿಕ್ಟಿಗೆ, ನಮ್ಮ ತಾಲೂಕಿಗೆ ಅನುದಾನ ತರೋದ್ರಲ್ಲಿ ನಾನು ಸಮರ್ಥವಾಗಿರ್ತೀನಿ. ಹೊಸ ಸಂಪುಟ ರಚನೆ ಸಮಯದಲ್ಲಿ ಈ ಆಡಿಯೋ ವೈರಲ್ ಆಗಿದ್ದು, ಅದು ಇದು ಒಂದು ಷಡ್ಯಂತ್ರ ಅಂತ ಅವ್ರ ಕಡೆಯವರು ಹೇಳ್ತಿದ್ದಾರೆ. ಸತ್ಯ ಷಡ್ಯಂತ್ರ ಹೆಂಗಾಗ್ತದೆ? ಏನೈತಿ ಸತ್ಯ, ಅದು ಹೊರಗೆ ಬರಲೇಬೇಕು ರೀ, ಇವತ್ತಿಲ್ಲ ಅಂದರೆ ನಾಳೆ. ಅದೇನೂ ಇಲ್ಲ, ಅದೆಲ್ಲ ಇದು ಮಾತಾಡೋರು ನೂರಾಗ ಒಂದು ಮಾತಾಡ್ತಾರೆ ರೀ ಸರ್. ಕೆಲ್ಸಗಳು ನಾವೆಲ್ಲರೂ ಮುಂದುವಯ್ಯೋಣ. ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಕಾರ್ಯಕರ್ತರಿಗೆ ಅದೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ನೀವು ನೋಡಿದ್ರಿ, ಎಲೆಕ್ಷನ್ ಆದಮೇಲೂ ಒಂದು ತಿಂಗಳಿತ್ತು ರಿಸಲ್ಟ್ ಘೋಷಣೆ ಅದರಲ್ಲಿ. ಸೊ ಒಂದು 2-3 ದಿನ ಆದಮೇಲೆ ನಮ್ಮ ಹೈಕಮಾಂಡ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡ್ರು.
ಒಬ್ರಿಬ್ರು ಯಾರು ಏನಂತ ಕೆಲಸ ಮಾಡಿದ್ರು ಸಸ್ಪೆಂಡ್ ಮಾಡಿದ್ರು. ಸೊ ಕಾಂಗ್ರೆಸ್ ಪಕ್ಷ ಏನೈತಿ ಯಾವಾಗಲೂ ಕಾರ್ಯಕರ್ತರ ಪರವಾಗಿ ಲಾಯಲ್ಟಿ ಪರವಾಗಿ ಐತಿ ಅಂತಲೇ ಸ್ಟ್ರಿಕ್ಟಾಗಿ ತೋರಿಸ್ಬಿಟ್ರು ಎಲ್ಲರಿಗೂ. ಸೊ ಕಾರ್ಯಕರ್ತರಿಗೂ ಭಾಳ ಸಂತೋಷ ಆಯಿತು ಸರ್. ಯಾಕಂದರೆ ಕಾರ್ಯಕರ್ತರಿಗೆ ಗೊತ್ತಾಯಿತು ಅದು ಯಾರು ಕೆಲಸ ಸರಿಯಾಗಿ ಮಾಡ್ತಾರೆ, ಯಾರು ಪಾರ್ಟಿ ಲಾಯಲ್ಟಿ ಇರ್ತೈತಿ, ಯಾರು ಈ ಕೊನೆಗೆ ನಂದೇನೆಂದರೆ ಈ ಜನ ಇರ್ತಾರೆ ರೀ ಸರ್, ಮತದಾರರು ಇರ್ತಾರೆ, ಮತದಾರರು ಪಕ್ಷಕ್ಕೆ ಲಾಯಲ್ಟಿ ಇರ್ತೈತೆ ರೀ ಸರ್. ಅವರನ್ನೇ ಹಿಂಗೆ ಆಟ ಆಡ್ಸೋದು ತಪ್ಪು ಸರ್. ಅವ್ರ ವಿಶ್ವಾಸ ಏನೈತಲ್ರಿ ಸರ್ ಅದನ್ನು ಬಂಗ್ ಮಾಡೋದು ಭಾಳ ತಪ್ಪು. ಸೊ ಅದು ಪಾರ್ಟಿನೇ ಘೋಷಣೆ ಮಾಡ್ತು, ಅದು ನಾವು ಯಾವಾಗಲೂ ಸಪೋರ್ಟ್ ಮಾಡ್ತೀವಿ ನಮ್ಮ ಪಕ್ಷ ಪರವಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.